ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಘನಘೋರ ದುರಂತ ನಡೆದು ಹೋಗಿದೆ. ಕಪ್ಪೆ ಚಿಪ್ಪನ್ನ ತೆಗೆಯುವುದಕ್ಕೆ ಹೋಗಿರುವಂತಹ 8 ಮಂದಿ ಮೃತಪಟ್ಟಿರುವಂತಹ ಘಟನೆ ಇದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 14 ಜನ ಕಪ್ಪೆ ಚಿಪ್ಪನ್ನ ತೆಗೆಯೋದಕ್ಕೆ ಹೋಗಿದ್ರು. ಅದರಲ್ಲಿ 8 ಜನ ಈಗಾಗಲೇ ಮೃತಪಟ್ಟಿದ್ದು, 3 ಜನ ಕಣ್ಮರೆಯಾಗಿದ್ದಾರೆ ಅನ್ನುವಂತ ಸುದ್ದಿ ಸಿಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಘನಘೋರ ದುರಂತ. ಕಪ್ಪೆ ಚಿಪ್ಪನ್ನ ತೆಗೆಯುವುದಕ್ಕೆ ಹೋದವರು ಜಲಸಮಾಧಿಯಾಗಿದ್ದಾರೆ. ನದಿಯಲ್ಲಿ ಮುಳುಗಿ 8 ಮಂದಿ ಮೃತಪಟ್ಟಿರುವಂತದ್ದು. ಭಟ್ಕಳ ತಾಲೂಕಿನ ವೆಂಕಟಾಪುರದಲ್ಲಿ ನಡೆದಿರುವಂತಹ ದುರಂತ ಇದು. ಮೃತಪಟ್ಟಿರುವಂತವರು ಕೂಡ ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮದವರು ಅನ್ನೋದು ಗೊತ್ತಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ದುರಂತದಲ್ಲಿ 8 ಜನ ಮೃತಪಟ್ಟಿದ್ದಾರೆ. ಒಟ್ಟು ಒಂದೇ ಕುಟುಂಬದ 14 ಜನ ಕಪ್ಪೆ ಚಿಪ್ಪನ್ನ ತೆಗೆಯುವುದಕ್ಕೆ ಹೋಗಿದ್ರಂತೆ. ಅದರಲ್ಲಿ 8 ಜನ ಮೃತಪಟ್ಟಿದ್ದಾರೆ, 3 ಜನ ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆ ಕೂಡ ನಡೀತಾ ಇತ್ತು. ಆದ್ರೂ ಕೂಡ 8 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಸುದ್ದಿ ಸಿಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆ ಮತ್ತು ಕಪ್ಪೆ ಚಿಪ್ಪನ್ನ ತೆಗೆಯೋದು ಅವರ ಮೂಲ ಕುಲಕಸಬಾಗಿರುತ್ತೆ. ಪ್ರತಿನಿತ್ಯ ಅದನ್ನೇ ಮಾಡ್ತಾ ಇರ್ತಾರೆ. ಆದ್ರೆ ಈ ಘಟನೆಗೆ ಕಾರಣ ಏನು? ಈಗ ನಮಗೆ ಸಿಗ್ತಾ ಇರುವಂತ ಇನ್ಫಾರ್ಮೇಶನ್ ಪ್ರಕಾರ ವೆಂಕಟಾಪುರದಲ್ಲಿ ದುರಂತ ನಡೆದಿರುವಂತದ್ದು. ಮೃತಪಟ್ಟಿರುವಂತವರು ಕೂಡ ಶಿರಾಳಿ ಗ್ರಾಮದವರು, ಅಂದ್ರೆ ಅವರು ಕೂಡ ಭಟ್ಕಳ ತಾಲೂಕಿನವರೇ. ಸಾಮಾನ್ಯವಾಗಿ ಇಂತಹ ಘಟನೆ ನಡೆಯೋದಕ್ಕೆ ಕಾರಣ ಒಂದು ಹವಾಮಾನ ವೈಪರೀತ್ಯ ಆಗಿರುತ್ತೆ. ಅಂದ್ರೆ ಮೀನುಗಾರಿಕೆಗೆ ಹೋದಾಗ ಅಥವಾ ಈ ರೀತಿ ಕಪ್ಪೆ ಚಿಪ್ಪು ತೆಗೆಯೋದಕ್ಕೆ ಹೋದಾಗ ಏನಾದ್ರೂ ಜೋರಾಗಿ ಬಿರುಗಾಳಿ ಸಹಿತ ಮಳೆ ಉಂಟಾದ್ರೆ ಆಗ ಇಂಥ ದುರಂತ ನಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಕಪ್ಪೆ ಚಿಪ್ಪು ತೆಗೆಯುವುದಕ್ಕೆ ಹೋದವರು ನೀರು ಪಾಲಾಗಿದ್ದು, ಒಂದೇ ಕುಟುಂಬದ 8 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಭಟ್ಕಳದ ತಟ್ಟೆ ಹಕ್ಕಲು ನದಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೋಟ್ನಲ್ಲಿ ಕಪ್ಪೆ ಚಿಪ್ಪು ತೆಗೆಯುವುದಕ್ಕೆ ಹೋಗಿದ್ರಂತೆ ಈ 14 ಜನ ಕೂಡ. ಅದರಲ್ಲಿ 8 ಜನ ಮೃತಪಟ್ಟಿದ್ದು, 3 ಕಣ್ಮರೆಯಾಗಿದ್ದಾರೆ. 3 ಜನರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಒಂದೇ ಕುಟುಂಬದ 14 ಜನ ಹೋಗಿದ್ದು, ಅದರಲ್ಲಿ 8 ಜನ ಮೃತಪಟ್ಟಿದ್ದಾರೆ. ಎಂತಹ ದಾರುಣ ಘಟನೆ ಇದು. ಒಂದೇ ಕುಟುಂಬದವರನ್ನ ಕಳ್ಕೊಂಡು ಆ ಕುಟುಂಬಸ್ಥರ ಆಕ್ರಂದನ ಯಾವ ರೀತಿಯಾಗಿರ್ಬೋದು. ಉತ್ತರ ಕನ್ನಡ ಭಾಗದಲ್ಲಿ ನಡೆದಿರುವಂತಹ ಘನಘೋರ ದುರಂತ ಇದು. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ವೆಂಕಟಾಪುರದಲ್ಲಿರುವಂತಹ ತಟ್ಟೆ ಹಕ್ಲು ನದಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕ್ಪಾಲ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಕ್ಪಾಲ್, ಒಂದೇ ಕುಟುಂಬದ 14 ಜನ ಕಪ್ಪೆ ಚಿಪ್ಪನ್ನ ತೆಗೆಯೋದಕ್ಕೆ ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದಕ್ಕೆ ಕಾರಣ ಏನು? ನಯನ, ಈ ಒಂದು ದುರಂತ ನಡೆದಿರುವಂತದ್ದು ಉತ್ತರ ಕನ್ನಡದ ಈ ಭಾಗದಲ್ಲಿ ಎಲ್ಲಿನ ಭಟ್ಕಳದ ತಕ್ಕೆ ಹಕ್ಕಲು ನದಿಯಲ್ಲಿ ಒಂದು ದುರ್ಘಟನೆ ನಡೆದಿರುವಂತದ್ದು. ಒಟ್ಟು 14 ಮಂದಿ ಒಂದೇ ಕುಟುಂಬದವರು ಕಪ್ಪೆ ಚಿಪ್ಪು ತೆಗಿಲಿಕ್ಕೆ ದೋಣಿ ಮೂಲಕ ಹೋಗ್ತಾ ಇದ್ರು. ಆಗ ದೋಣಿ ಪಲ್ಟಿಯಾಗಿ ಈ ದುರಂತ ನಡೆದಿರುವಂತದ್ದು. ಅದರಲ್ಲಿ ಈಗ 8 ಮಂದಿ ಸಾವನ್ನಪ್ಪಿರುವಂತದ್ದು. ಅದರ ಜೊತೆಗೆ 3 ಮಂದಿ ಮತ್ತೆ ನಾಪತ್ತೆ ಆಗಿದ್ದಾರೆ. ಇನ್ನು ಉಳಿದಂತ 3 ಮಂದಿಯನ್ನ ತಕ್ಷಣಕ್ಕೆ ಅಲ್ಲಿದ್ದಂತವರು ಅವರನ್ನ ಮೇಲಕ್ಕೆ ಎತ್ತಿ ಹಾಕಿದ್ದಾರೆ. ಅವರಿಗೆ ಭಟ್ಕಳದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಈ ದುರಂತದಲ್ಲಿ ಈಗಾಗಲೇ 8 ಜನ ಮೃತಪಟ್ಟಿರುವಂತದ್ದು ಖಚಿತಗೊಂಡಿದೆ. ಅದರ ಜೊತೆಗೆ 3 ಮಂದಿ ನಾಪತ್ತೆ ಆಗಿದ್ದಾರೆ. ಅವರು ಈ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತ ಸಾಧ್ಯತೆಗಳಿದೆ. ಅವರಿಗಾಗಿ ಹುಡುಕಾಡುವಂತ ಪ್ರಯತ್ನಗಳನ್ನ ಈಗ ಅಲ್ಲಿನ ಸ್ಥಳೀಯರು ಮತ್ತೆ ಅಗ್ನಿಶಾಮಕ ದಳದವರು ಜೊತೆಗೆ ಪೊಲೀಸರು ಮಾಡ್ತಾ ಇರುವಂತದ್ದು. ಇದು ಒಂದು ಕಡೆಯಿಂದ 1-2 ದಿನಗಳಿಂದ ನಿರಂತರವಾಗಿ ಮಳೆಯೂ ಬರ್ತಾ ಇದೆ. ಹಾಗಾಗಿ ನದಿಯ ಸುಕ್ಪಾಲ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ.